ಗುಡ್ ಮಾರ್ನಿಂಗ್ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಈಗ ಟೈಮ್ ಅಂದ್ಬಿಟ್ಟು ಮಾರ್ನಿಂಗ್ 7 o'clock ಆಗಿದೆ. ಸೊ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ಸೊ ಜಾಸ್ತಿ ದಿನ ಆಗೋಗಿತ್ತು ವೀಡಿಯೋಸ್ ಮಾಡಿ. ಸೊ ಆಲ್ಮೋಸ್ಟ್ 6 to 7 days ಮೇಲೆ ಆಗೋಗಿದೆ. ಸೊ ವೀಡಿಯೋಸ್ ಅಪ್ಲೋಡ್ ಮಾಡಿ ಸ್ವಲ್ಪ ಹೂವು ಕಟ್ ಮಾಡೋದಿತ್ತು. ಸೊ ಅದಕ್ಕೋಸ್ಕರ ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದೆ. ಸೊ ಅದಕ್ಕೆ ವೀಡಿಯೋಸ್ ಮಾಡೋದಕ್ಕಾಗಲಿಲ್ಲ. ಸೊ ಈಗ ಸ್ವಲ್ಪ ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಮಾಡೋಣ ಅಂತ ಡಿಸೈಡ್ ಆಗಿದ್ದೀನಿ. ಸೊ ಈಗ ದಿನ ಬಿಟ್ಟು ದಿನ ವೀಡಿಯೋಸ್ ಬೇಕೋ ಇಲ್ಲ ದಿನ ವೀಡಿಯೋಸ್ ಬೇಕೋ ಒಂದು ಸ್ವಲ್ಪ ಕಮೆಂಟ್ ಮಾಡಿ ಹೇಳಿ. ಸೊ ಡೈಲಿ ಬೇಕಾದ್ರೆ ಡೈಲಿ ಮಾಡಿ ಅಂತ ಅಂದ್ಬಿಟ್ಟು ಒಂದು ಕಮೆಂಟ್ ಹಾಕಿ, ಇಲ್ಲ ಡೇ ಬೈ ಡೇ ಬೇಕು ಅಂದರೆ ಸೊ ಡೇ ಬೈ ಡೇ ಏನು ಇನ್ಫಾರ್ಮೇಷನ್ ಬೇಕು ಸೊ ಅದನ್ನು ಕೊಡ್ತಾ ಇರ್ತೀನಿ. ಮತ್ತು ಮೇಯ್ನ್ ಈಗ ನನಗೆ ಸೊ ನಿಮ್ಮದೆಲ್ಲ ಯಾವ್ಯಾವ ಸ್ಟೇಜಸಲ್ಲಿದೆ ಅಂತ ಅಂದ್ಬಿಟ್ಟು ನನಗೆ ಒಂದು ಸ್ವಲ್ಪ ಇದು ಬೇಕು. ಸೊ ನಿಮ್ದೀಗ ಅಕಸ್ಮಾತ್ ಫ್ಲವರಿಂಗ್ ಸ್ಟೇಜಲ್ಲಿದೆಯೋ ಸೊ ಗ್ರೀನ್ ಸ್ಟೇಜಲ್ಲಿದೆ ನಮ್ಗೆ ಗೊತ್ತಾಗಲ್ಲ. ಸೊ ಅಕಸ್ಮಾತ್ ಏನಾದರೂ ನಿಮಗೆ ನೀವು ಒಂದು ಕಮೆಂಟ್ ಹಾಕಿ. ಸೊ ನಮ್ಮದು ಫ್ಲವರಿಂಗ್ ಸ್ಟೇಜಲ್ಲಿದೆ, ಇಲ್ಲ ಗ್ರೀನ್ ಸ್ಟೇಜಲ್ಲಿದೆ, ಸೊ ಇಲ್ಲ ಹಾರ್ವೆಸ್ಟಿಂಗು ಆಲ್ಮೋಸ್ಟ್ ಕಲರಿಂಗ್ ಸ್ಟೇಜು. ಸೊ ಈ ಥರ ಇದ್ದಾಗ ಸೊ ನಾನು ಏನೇನು ಸ್ಪೇಸ್ ತೊಗೋಬೇಕು, ಸೊ ಯಾವ ಸ್ಟೇಜ್ಗೆ ಸ್ವಲ್ಪ ಜಾಸ್ತಿ ಫೋಕಸ್ ಮಾಡಿ ಹೇಳಬೇಕು ಅನ್ನೋ ಥರದ್ದು ಸೊ ನನಗೂ ಸ್ವಲ್ಪ ಐಡಿಯಾ ಸಿಗುತ್ತೆ. ಸೊ ನಾನು ವೀಡಿಯೋಸಲ್ಲಿ ಸೊ ಫೋಕಸ್ ಮಾಡಿ ಅದನ್ನೇ ಹೇಳ್ತೀನಿ. ಮತ್ತು ಮೇಯ್ನಾಗಿ ಈಗ ಚಿಗುರೆಲ್ಲ ಈ ಥರ ಕಲರು ಕೆಂಚಕ್ಕಾಗ್ಬಿಟ್ಟಿದೆ ನೋಡಿ, ಕಾಣಿಸಿದೆಯಾ? ಸೊ ಎಲ್ಲ ಆಲ್ಮೋಸ್ಟ್ ಚಿಗುರುಗಳೆಲ್ಲ ಈ ಥರ ಆಗ್ತಿದೆ. ಸೊ ಇದು ಏನಕ್ಕೆ ಅಂತಂದರೆ ಸೊ ಕಂಟಿನ್ಯೂಸ್ ಆಗಿ ಒಂದು 5 to 6 ಡೇಸಿಂದ ಕಂಟಿನ್ಯೂಸ್ ಆಗಿ ಮಳೆ ಆಗ್ತಿದೆ. ಸೊ ಕಂಟಿನ್ಯೂಸ್ ಆಗಿ ಮಳೆ ಆಗ್ತಿರೋದ್ರಿಂದ ಸೊ ಸನ್ಲೈಟ್ ಇಲ್ಲ. ಸೊ ಫುಡ್ಡು ಸಪ್ಲೈ ಮಾಡೋದಕ್ಕೆ ಸ್ವಲ್ಪ ಇದಾಗ್ತಿದೆ ಗಿಡಕ್ಕೆ. ಸೊ ಫೋಟೋಸಿಂಥಸಿಸ್ ಸಿಗ್ತಿರೋದ್ರಿಂದ ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಮತ್ತು ಮೇಯ್ನಾಗಿ ಸೊ ಮೆಗ್ನೀಷಿಯಮ್ ಡೆಫಿಷಿಯನ್ಸಿ ಮತ್ತು ಫೆರಸ್ ಡೆಫಿಷಿಯನ್ಸಿ ಸೊ ಎರಡು ಇದ್ರೂ ಸೊ ಈ ಥರ ಕಲರ್ ಚೇಂಜ್ ಆಗುತ್ತೆ. ಸೊ ಮೇಯ್ನಾಗಿ ಈಗ ಡ್ರಿಪ್ಪಲ್ಲಿ ಏನು ಕೊಡಬೇಕು ಅಂತಂದರೆ ಮೆಗ್ನೀಷಿಯಮ್ ಸಲ್ಫೇಟು ಒಂದು 5 kg ಎಕರೆಗೆ ಕೊಡಬೇಕಾಗತ್ತೆ. ಮತ್ತು ಫೆರಸ್ ಸಲ್ಫೇಟ್ ಬಂದ್ಬಿಟ್ಟು ಒಂದು 2 kg ಇಲ್ಲ 1 to 2 kg ಸೊ ಫೆರಸ್ ಸಲ್ಫೇಟು 1 ಎಕರೆಗೆ ಡ್ರಿಪ್ಪಲ್ಲಿ ಕೊಡಬೇಕಾಗುತ್ತೆ. ಮತ್ತು ನಾವು ಸ್ಪ್ರೇಸಲ್ಲೇ ಹೋಗ್ತೀವಿ ಅನ್ನೋ ಥರ ಇದೆ. ಚಿಲೇಟೆಡ್ ಮೆಗ್ನೀಷಿಯಮ್ ಅಂತ ಬರುತ್ತೆ, ಅದು 0.5 ಗ್ರಾಮು. ಮತ್ತು ಚಿಲೇಟೆಡ್ ಫೆರಸ್ ಅಂತ ಬರುತ್ತೆ, ಸೊ ಅದು 0.5 ಗ್ರಾಮು. ಐರನ್ ಎಡಿಟಾ FE ಎಡಿಟಾ ಅಂತ ಬರುತ್ತೆ. ಸೊ ಫೆರಸ್ ಫೆರಸ್ದು ಚಿಲೇಟೆಡ್ FE ಎಡಿಟಾ ಅಂತ ಬರುತ್ತೆ. ಸೊ ಅದನ್ನು ಎರಡು ಕಾಂಬಿನೇಷನ್ ಮಾಡಿಕೊಂಡು 1/2 ಗ್ರಾಮು ಸೊ ಸ್ಪ್ರೇ ತೊಗೊಂಡ್ರೆ ಚೆನ್ನಾಗಿ ಕೆಲಸ ಮಾಡುತ್ತೆ. ಸೊ ಈ ಕೆಂಚಕ್ಕಿರೋದೆಲ್ಲ ಕ್ಲಿಯರ್ ಆಗುತ್ತೆ. ಸೊ ಮತ್ತು ನೆಕ್ಸ್ಟ್ ಬಂದ್ಬಿಟ್ಟು ಮೇಯ್ನಾಗಿ ಸೊ ಫ್ಲವರಿಂಗ್ ಸ್ಟೇಜು, ಎಷ್ಟೋ ಜನ ಫ್ಲವರಿಂಗ್ ಸ್ಟೇಜ್ ನಡೀತಿದೆ. ಸೊ ಫ್ಲವರಿಂಗಲ್ಲಿ ಈಗ ಸ್ವಲ್ಪ ಕಂಟಿನ್ಯೂಸ್ ಆಗಿ ಮಳೆಗಳಾಗ್ತಿರೋದ್ರಿಂದ ಸೊ ಸರ್ಕೋಸ್ಪೋರ ಸ್ಟಾರ್ಟ್ ಆಗಿದೆ, ಬ್ಯಾಕ್ಟೀರಿಯಲ್ ಬ್ಲೈಟು ಸ್ಟಾರ್ಟ್ ಆಗಿದೆ. ಮತ್ತು ಮೇನ್ ಕೊಲ್ಟೋಟ್ರಿಕಮ್ ಸೊ ಮೂತಿ ಕೊಳೆಯೋರಾಗ ಸ್ಟಾರ್ಟ್ ಆಗಿಬಿಟ್ಟಿದೆ. ಸೊ ಆಂಥ್ರಾಕ್ನಸ್ ಏನು ಅಷ್ಟೊಂದು ಎಫೆಕ್ಟಿವ್ ಆಗಿಲ್ಲ ಈ ಸರಿ. ಸೊ ಕೊಲ್ಟೋಟ್ರಿಕಮ್ ಜಾಸ್ತಿ ಆಗಿರೋದ್ರಿಂದ ಸೊ ಮೇನ್ ಫೋಕಸ್ ಬಂದ್ಬಿಟ್ಟು ಕೊಲ್ಟೋಟ್ರಿಕಮ್, ಆಂಥ್ರಾಕ್ನಸ್ಸು, ಸರ್ಕೋಸ್ಪೋರ 3ಕ್ಕೂ ಸ್ಪ್ರೇಸ್ ಹೇಳ್ತೀನಿ. ಮತ್ತು ಬ್ಯಾಕ್ಟೀರಿಯಲ್ ಬ್ಲೈಟ್ಗೂ ಸ್ಪ್ರೇಸ್ ಹೇಳ್ತೀನಿ. ಸೊ ಫ್ಲವರಿಂಗ್ ಸ್ಟೇಜಲ್ಲಿದ್ದರೆ ಯಾವ ಥರ ಬ್ಯಾಕ್ಟೀರಿಯಲ್ ಬ್ಲೈಟ್ಗೆ ಸ್ಪ್ರೇ ತೊಗೋಬೇಕು ಅಂತಂದ್ಬಿಟ್ಟು. ಮತ್ತು ನೆಕ್ಸ್ಟ್ ಬಂದ್ಬಿಟ್ಟು ವಾಟರ್ ಸಾಲ್ಯುಬಲ್ಸ್ ಅಂತ ಈಗ ಕೊಟ್ಟರು ತಗೊಳ್ಳಲ್ಲ ಬಿಡಿ. ಸೊ ಕಂಟಿನ್ಯೂಸ್ ಆಗಿ ಮಳೆ ಆಗ್ತಿದೆಯಲ್ಲ, ಸೊ ಅದರಿಂದ ಸೊ ವಾಟರ್ ಸಾಲ್ಯುಬಲ್ಸ್ ಏನು ಕೊಡೋದಕ್ಕಾಗಲ್ಲ. ಸೊ ಈಗ ಮೇಯ್ನಾಗಿ ಸೊ ಇವೆರಡೇ ಹೇಳ್ತೀನಿ, ಬ್ಯಾಕ್ಟೀರಿಯಲ್ ಬ್ಲೈಟ್ಗೆ ಸೊ ಮತ್ತು ಫಂಗಲ್ ಇನ್ಫೆಕ್ಷನ್ಸ್ಗೆ ಏನು ಸ್ಪ್ರೇಸ್ ತೊಗೋಬೇಕು ಅಂತಂದ್ಬಿಟ್ಟು. ಸೊ ಫಸ್ಟ್ ಬಂದ್ಬಿಟ್ಟು ಫಂಗಲ್ ಇನ್ಫೆಕ್ಷನ್ಸ್ಗೆ ಚೆನ್ನಾಗಿರೋಂಥ ಸ್ಪ್ರೇಸ್ ಹೇಳ್ತೀನಿ. ಸೊ ಸೂಪರಾಗಿ ಕೆಲಸ ಮಾಡಬೇಕು. ಸೊ ಈ ಥರ ಸೊ ಸ್ವಲ್ಪ ಏನಾದರೂ ವೆದರ್ ಚೆನ್ನಾಗಿ ಸಪೋರ್ಟ್ ಮಾಡ್ತು ಅನ್ನೋ ಥರ ಇದ್ದರೆ ಸೊ ಸ್ಕೋರು ಕವಚ್ ಮಾಡ್ಬೋದು. ಸ್ಕೋರ್ ಬಂದ್ಬಿಟ್ಟು 0.5 ml ಮತ್ತು ಕವಚ್ ಬಂದ್ಬಿಟ್ಟು 1.5 ಗ್ರಾಮ್ ಪರ್ ಲೀಟ್ರು. ಸೊ ಅದಾದಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಸೊ ಇದು ಬರುತ್ತೆ ಕ್ಯಾಬ್ಲೆಟಾಪು. ಸೊ ಕ್ಯಾಬ್ಲೆಟಾಪ್ ಬಂದ್ಬಿಟ್ಟು 3 grams ಪರ್ ಲೀಟ್ರ್ ತೊಗೋಬೇಕು. ಅದು ಬಿಟ್ಟರೆ ಇನ್ನೊಂದು ಆಪ್ಷನ್ ಬಂದ್ಬಿಟ್ಟು ನೆಟಿವ್. ಸೊ ನೆಟಿವ್ ಬಂದ್ಬಿಟ್ಟು 0.5 ಗ್ರಾಮ್ ಪರ್ ಲೀಟ್ರು. ಸೊ ಈ 3 ಆಪ್ಷನ್ಸ್ ಇರುತ್ತೆ. ಸೊ ಈ 3 ಆಪ್ಷನ್ಸ್ ಅಕಸ್ಮಾತ್ ಏನಾದರೂ ಬಿಸ್ಲಿತ್ತು, ಸ್ವಲ್ಪ ಚೆನ್ನಾಗಿದೆ ವೆದರು ಅನ್ನೋ ಥರ ಇದ್ದರೆ, ಸೊ ಬಿಸಿಲಿದೆ ಅಂತ ಅನ್ನೋ ಥರ ಇದ್ದರೆ ಸೊ ಈ 3 ಆಪ್ಷನ್ಸ್ ತೊಗೊಳ್ಳಿ. ಸೊ ಇಲ್ಲ ನಮ್ಗೆ ಬಿಸಿಲಿಲ್ಲ, ನಮಗೆ ಮಳೆ ಈಗ ಮೋಡನೇ ಇದೆ ಅಂತ ಅನ್ನೋ ಥರ ಇರೋರು ಸೊ ಸೆಮಿ ಸಿಸ್ಟಮ್ಯಾಟಿಕ್ ತೊಗೊಳ್ಳಿ. ಸೊ ಸಿಸ್ಟಮ್ಯಾಟಿಕ್ ಬಂದುಬಿಟ್ಟು ಕಾಂಟ್ಯಾಕ್ಟು ಮತ್ತು ಸಿಸ್ಟಮ್ಯಾಟಿಕ್ ಎರಡು ಮಿಕ್ಸ್ ಇರೋ ಥರ ಇರುತ್ತೆ. ಸೊ ಈಗ M45 ಮತ್ತು ಬಾವಸ್ಟಿನ್ ಇರೋದು ಸಾಫ್ ಅಂತ ಬರುತ್ತೆ. ಸೊ ಆ ಥರದ್ದು ಸೊ ಈಗ ಸಾಫ್ ತೊಗೋಬೋದು. ಸೊ ಸಾಫ್ ಬಂದುಬಿಟ್ಟು 2 grams ಪರ್ ಲೀಟ್ರ್ ತೊಗೋಬೋದು. ಅದು ಬಿಟ್ಟರೆ ನೆಕ್ಸ್ಟ್ ಬಂದುಬಿಟ್ಟು Z78 ಅಂತ ಬರುತ್ತೆ. ಸೊ Z78 ಮತ್ತು ಬಾವಸ್ಟಿನು ಇದು ಕಾಂಬಿನೇಷನ್ ಮಾಡಿಕೊಂಡು ಅದನ್ನಾದರೂ ಸ್ಪ್ರೇ ತೊಗೋಬೋದು. ಇಲ್ಲಾಂದರೆ ಸಿಂಗಲ್ಲಾಗಿ ಸೊ ಕ್ಯಾಪ್ಟನ್ ಬೇಕಾದ್ರೂ ತೊಗೋಬೋದು. ಸೊ ಕ್ಯಾಪ್ಟನ್ನು 2 grams ಪರ್ ಲೀಟ್ರ್ ತೊಗೋಬೋದು. ಮತ್ತು ನೆಕ್ಸ್ಟ್ ಬಂದುಬಿಟ್ಟು
ಬ್ಯಾಕ್ಟೀರಿಯಲ್ ಬ್ಲೈಟ್ಗೆ ಸ್ಪ್ರೇಸ್ ಹೇಳ್ತೀನಿ ನೋಡಿ. ಸೊ ಫ್ಲವರಿಂಗ್ ಸ್ಟೇಜಲ್ಲಿ ಮೇಯ್ನ್ ಫ್ಲವರಿಂಗ್ ಸ್ಟೇಜಲ್ಲಿ ಇದ್ದಾಗ ಸೊ ಬ್ಯಾಕ್ಟೀರಿಯಲ್ ಬ್ಲೈಟ್ಗೆ ಸೊ ಕಾಪರ್ ಯೂಸ್ ಮಾಡೋದಕ್ಕಾಗಲ್ಲ. ಸೊ ಕಾಪರ್ ಯೂಸ್ ಮಾಡದೇ ಇರೋದ್ರಿಂದ ಸ್ವಲ್ಪ ಬ್ಯಾಕ್ಟೀರಿಯಲ್ ಬ್ಲೈಟ್ ನಾನು ಎಷ್ಟೋ ತೋಟಗಳಲ್ಲಿ ನೋಡಿದ್ದೀನಿ. ಸೊ ಸ್ಪ್ರೆಡಿಂಗ್ ಇದೆ, ಸೊ ಅದಕ್ಕೋಸ್ಕರ ಹೇಳ್ತಿರೋದು. ಸೊ ಬ್ಯಾಕ್ಟೀರಿಯಲ್ ಬ್ಲೈಟ್ಗೆ ಸೊ 2 ಸ್ಪ್ರೇ ಇರೋದು. ಸೊ ಫ್ಲವರಿಂಗ್ ಸ್ಟೇಜಲ್ಲಿ ಚೆನ್ನಾಗಿ ಕೆಲಸ ಮಾಡೋವಂಥದ್ದು. ಸೊ ಮೇಯ್ನ್ ಫಸ್ಟ್ ಬಂದುಬಿಟ್ಟು ರೋಕೋ ಮತ್ತು ಕಾಸುಗಾಮೈಸಿನ್ ಬರುತ್ತೆ. ಸೊ ರೋಕೋ 1 ಗ್ರಾಮ್ ಪರ್ ಲೀಟ್ರು ಮತ್ತು ಕಾಸುಗಾಮೈಸಿನು 2 ml ಪರ್ ಲೀಟ್ರು. ಸೊ ಇವೆರಡು ಕಾಂಬಿನೇಷನ್ ಮಾಡಿ ಸ್ಪ್ರೇ ತೊಗೋಬೋದು. ಅದು ಬಿಟ್ಟರೆ ಇನ್ನೊಂದು ಆಪ್ಷನ್ ಬಂದ್ಬಿಟ್ಟು ಕ್ಯಾಪ್ಟನ್ನು ಮತ್ತು ಸಂಚಾರ್ 40 ಮತ್ತು ಸ್ಟೆಪ್ರೋಸೈಕ್ಲಿನು. ಕ್ಯಾಪ್ಟನ್ ಬಂದ್ಬಿಟ್ಟು 2 ಗ್ರಾಮ್ಸ್ ಪರ್ ಲೀಟ್ರು, ಮತ್ತು ಸಂಚಾರ್ 40 ಬಂದ್ಬಿಟ್ಟು 2 ml ಪರ್ ಲೀಟ್ರು, ಮತ್ತು ಸ್ಟೆಪ್ರೋಸೈಕ್ಲಿನ್ ಬಂದ್ಬಿಟ್ಟು 0.5 ಗ್ರಾಮ್ ಪರ್ ಲೀಟ್ರು. ಸೊ ಈ ಮೂರನ್ನ ಕಾಂಬಿನೇಷನ್ ಮಾಡಿಕೊಂಡು ಸ್ಪ್ರೇ ತೊಗೊಳ್ಳಿ. ಸೊ ಸೂಪರಾಗಿ ಕಂಟ್ರೋಲ್ಗೆ ಬರುತ್ತೆ. ಸೊ ಫ್ಲವರಿಂಗ್ ಸ್ಟೇಜಲ್ಲಿದ್ದರೆ ಮತ್ತು ಎಷ್ಟೋ ಕಡೆ ಸಂಚಾರ್ 40 ಸಿಗೋಲ್ಲ. ಸೊ ಸಂಚಾರ್ 40 ಸಿಗದೇ ಇರೋರು ಸೊ ಕ್ಯಾಪ್ಟನ್ನು 2 ಗ್ರಾಮ್ಸು ಮತ್ತು ಸ್ಟೆಪ್ರೋಸೈಕ್ಲಿನ್ 0.5 ಗ್ರಾಮ್ ತೊಗೊಂಡ್ರು ಸೊ ಚೆನ್ನಾಗಿ ಕೆಲಸ ಮಾಡುತ್ತೆ ಇರೋದ್ರಲ್ಲಿ. ಮತ್ತು ಸೊ ಎಷ್ಟೋ ಜನ ವೀಡಿಯೋ ನೋಡ್ತಿದ್ದೀರಾ ಕೊನೆವರೆಗೂ. ಸೊ ಎಷ್ಟೋ ಜನ ಸಬ್ಸ್ಕ್ರೈಬ್ ಮಾಡ್ಕೋತಿಲ್ಲ, ಹೊಸಬ್ರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಮೆಂಬರ್ಶಿಪ್ಸ್ ಎಷ್ಟೋ ಜನ ಮೆಂಬರ್ಶಿಪ್ಸ್ ತೊಗೊಂಡಿದ್ದಾರೆ. ಸೊ ಒಂದು 7-8 ಜನ ತೊಗೊಂಡಿದ್ದಾರೆ ಅನಿಸುತ್ತೆ. ಸೊ ಥ್ಯಾಂಕ್ ಯು ಮೆಂಬರ್ಶಿಪ್ ತೊಗೊಂಡಿರೋದಕ್ಕೆ. ಸೊ ಫ್ಲವರಿಂಗ್ ಮೆಂಬರ್ಶಿಪ್ ತೊಗೊಂಡಿರೋರಿಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋಲ್ಲ ಅಂತ ಮೊದಲೇ ಹೇಳಿದೆ. ಸೊ ಫ್ಲವರಿಂಗ್ ಮೆಂಬರ್ಶಿಪ್ಪು ಒಂದು 4 ಜನ ಇಲ್ಲ 5 ಜನ, 3 ಜನ 4 ಜನ 5 ಜನ ತೊಗೊಂಡಿದ್ದೀರಾ. ಸೊ ಫ್ಲವರಿಂಗ್ ಮೆಂಬರ್ಶಿಪ್ಪು ಮತ್ತು ಮೆಸೇಜ್ ಮಾಡಿದ್ದೀರಾ. ಸೊ ಮೆಂಬರ್ಶಿಪ್ ತೊಗೊಂಡಿದ್ದೀವಿ, ಸೊ ಕಾಂಟ್ಯಾಕ್ಟ್ ನಂಬರ್ ಕೊಡಿ ಅಂತ. ಸೊ ಸಾರಿ, ನಾನು ಮೊದಲೇ ಹೇಳಿದ್ದೀನಿ. ಸೊ ಫ್ಲವರಿಂಗ್ ಮೆಂಬರ್ಶಿಪ್ ಬಂದ್ಬಿಟ್ಟು 199 ರುಪೀಸ್ದು. ಸೊ ಅದನ್ನು ತೊಗೊಂಡ್ರೆ ಸೊ ಮೆಂಬರ್ಸ್ ಓನ್ಲಿ ವೀಡಿಯೋಸ್ ಬರುತ್ತೆ. ಸೊ ಮೇಯ್ನ್ ಇಂಪಾರ್ಟೆಂಟ್ ವೀಡಿಯೋಸು ಸೊ ಡೈಲಿ ಅಪ್ಡೇಟ್ ಥರ ವೀಡಿಯೋಸ್ ಬರುತ್ತೆ ಬೇಕಿದ್ರೆ ನಿಮಗೆ. ಸೊ ನಾರ್ಮಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ಸೊ 2 ಡೇಸ್ ಒನ್ಸು ವೀಡಿಯೋಸ್ ಬರೋ ಚಾನ್ಸಸ್ ಇರುತ್ತೆ. ಸೊ ಹಂಗಿದ್ದಾಗ ಸೊ ಮೆಂಬರ್ಶಿಪ್ಸ್ ಯಾವ ಥರ ಜಾಸ್ತಿ ತೊಗೊಂಡ್ರೆ ಸೊ ಆ ಥರ ವೀಡಿಯೋಸು ವೇರಿಯೇಷನ್ ಆಗುತ್ತೆ. ಮತ್ತು ಮೇಯ್ನಾಗಿ ರೆಡಿ ಟು ಹಾರ್ವೆಸ್ಟ್ ಅಂತ ಅಂದ್ಬಿಟ್ಟು ಮೆಂಬರ್ಶಿಪ್ ಇದೆ. ಸೊ ನಾನು ನೆಕ್ಸ್ಟ್ ವೀಡಿಯೋ ಹಾಕ್ತೀನಿ ನೋಡಿ. ಸೊ ಮೆಂಬರ್ಶಿಪ್ ಯಾವ ಥರ ತೊಗೋಬೇಕು ಅಂತ ಅಂದ್ಬಿಟ್ಟು. ಸೊ ರೆಡಿ ಟು ಹಾರ್ವೆಸ್ಟ್ ವೀಡಿಯೋ ಇರುತ್ತಲ್ಲ, ಸೊ ರೆಡಿ ಟು ಹಾರ್ವೆಸ್ಟ್ ಮೆಂಬರ್ಶಿಪ್ ಇದೆಯಲ್ಲ, ಸೊ ಅದನ್ನು ತೊಗೊಂಡಾಗ ಮಾತ್ರ ಸೊ ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ. ಸೊ ಕಾಂಟ್ಯಾಕ್ಟ್ ನಂಬರು ನಿಮಗೆ ಆಲ್ರೆಡಿ ಒಂದು 3 ಮೆಂಬರ್ಸ್ ತೊಗೊಂಡಿದ್ದಾರೆ. ಸೊ 3 ಮೆಂಬರ್ಸ್ಗೂ ಆಲ್ರೆಡಿ ನಾನು ನಂಬರ್ ಕೊಟ್ಟಿದ್ದೀನಿ. ಸೊ ಆಲ್ರೆಡಿ ನನ್ನ ಕಾಂಟ್ಯಾಕ್ಟಲ್ಲಿದ್ದಾರೆ. ಸೊ ಈಗ ಆಲ್ಮೋಸ್ಟ್ ಸ್ಪ್ರೇಸು 1 ವೀಕಿಂದ ಸ್ಪ್ರೇಸು ತೊಗೊತಾ ಇದ್ದಾರೆ. ಸೊ ಸ್ಪ್ರೇಸು ಹೇಳಿದ್ದೀನಿ ಅವರಿಗೆ. ಸೊ ಏನು ಪ್ರಾಬ್ಲಮ್ ಆಗಿದೆ ಅಂತ ಅಂದ್ಬಿಟ್ಟು ಅವ್ರು ಫೋಟೋ ಕಳಿಸ್ತಾರೆ. ಸೊ ವೆದರ್ ಯಾವ ಥರ ಇದೆ ಅಂತ ಹೇಳ್ತಾರೆ. ಸೊ ವೆದರ್ ಯಾವ ಥರ ಇದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸ್ಪ್ರೇಸು. ಸೊ ಮತ್ತು ಈಗ ವೆದರ್ ಚೆನ್ನಾಗಿಲ್ಲದೆ ಇದ್ದಾಗ ಸಿಸ್ಟಮ್ಯಾಟಿಕ್ ಫಂಗಿಸೈಡ್ಸ್ ತೊಗೊಂಡ್ರೆ ಕಾಸ್ಟ್ ಜಾಸ್ತಿ ಆಗಿಬಿಡುತ್ತೆ. ಸೊ ನಾವು ಕಾಸ್ಟ್ ಎಫೆಕ್ಟಿವ್ ಆಗಿ ಸೊ ನಾವು ಎಷ್ಟು ಕಾಸ್ಟ್ ಕೊಟ್ಟಿರ್ತಾರೋ ಅದೇ ಎಫೆಕ್ಟಿವ್ ಆಗಿ ಕೆಲಸ ಮಾಡಬೇಕಲ್ವಾ ಸೊ ಸ್ಪ್ರೇಸು. ಸೊ ಅದಕ್ಕೋಸ್ಕರ ಸೊ ಸಿಸ್ಟಮ್ಯಾಟಿಕ್ ಯಾವಾಗ ಯೂಸ್ ಮಾಡಬೇಕು, ಕಾಂಟ್ಯಾಕ್ಟ್ ಯಾವಾಗ ಯೂಸ್ ಮಾಡಬೇಕು ಅನ್ನೋದು ಸ್ವಲ್ಪ ಐಡಿಯಾ ಗೊತ್ತಾಗ್ಬಿಟ್ರೆ ಸೊ ನಮಗೆ ಸ್ಪ್ರೇಸಲ್ಲಿ ಉಳಿಸ್ಬೋದು. ಸೊ ಅಂದರೆ ಕೆಲಸನೂ ಮಾಡೋದು. ಈಗ ಸಿಸ್ಟಮ್ಯಾಟಿಕ್ ಇದ್ದರೆ ಸ್ವಲ್ಪ ಬಿಸಿಲಿತ್ತು ಅಂದರೆ ಸ್ವಲ್ಪ ಚೆನ್ನಾಗಿ ಕೆಲಸ ಮಾಡುತ್ತೆ. ಸೊ ಇಲ್ಲ ಅಂದರೆ ವೆದರ್ ಇದೇ ಥರ ಇತ್ತು, ಮೋಡ ಇತ್ತು ಅಂದರೆ ಸೊ ಸಿಸ್ಟಮ್ಯಾಟಿಕ್ ಕೆಲಸ ಮಾಡಲ್ಲ. ಸೊ ಅದಕ್ಕೆ ಸೆಮಿ ಸಿಸ್ಟಮ್ಯಾಟಿಕ್ಕು ಇಲ್ಲ ನಾರ್ಮಲ್ ಕಾಂಟ್ಯಾಕ್ಟ್ ಫಂಗಿಸೈಡ್ಸು ಹೋಗಬೇಕಾಗುತ್ತೆ. ಸೊ ಇದು ಈ ಥರ ಇರುತ್ತೆ. ಸೊ ನೋಡಿ, ನಿಮಗೆ ಅಕಸ್ಮಾತ್ ಏನಾದರೂ ನಿಮ್ಗೆ ಏನಾದರೂ ಹೆಲ್ಪ್ ಬೇಕು ಅಂತಂದರೆ ಸೊ ಈಗ ತೋಟ ಸ್ಟಾರ್ಟ್ ಮಾಡಿದ್ದೀವಿ ಹೊಸದಾಗಿ ಅನ್ನೋರು ಸೊ ಈ ಥರ ಹೆಲ್ಪ್ ಬೇಕು ಅನ್ನೋ ಥರ ಇದ್ದರೆ ಸೊ ಮೆಂಬರ್ಶಿಪ್ ತೊಗೊಳ್ಳಿ. ಸೊ ಮಂತ್ಲಿ ರಿನ್ಯೂವಲ್ ಮಾಡ್ಕೋಬೇಕಾಗುತ್ತೆ 599 ರುಪೀಸ್ದು. ಸೊ ಮೆಂಬರ್ಶಿಪ್ ತೊಗೊಂಡು ಸೊ ನನಗೆ ಕಾಂಟ್ಯಾಕ್ಟ್ ನಂಬರು ಸಿಗುತ್ತೆ. ಸೊ ಅವಾಗ ಕನೆಕ್ಟ್ ಬೇಕಾದ್ರೆ ಕನೆಕ್ಟ್ ಆಗೋಣ. ಸೊ ನಿಮ್ಗೇನಾದರೂ ಹೆಲ್ಪ್ ಇತ್ತು ಅಂತಂದರೆ ನಾನು ಪರ್ಸ್ನಲ್ಲಾಗಿ ಸೊ ಹೆಲ್ಪ್ ಮಾಡ್ತೀನಿ. ಸೊ ಇದು ಇವತ್ತಿನ ವಿಡಿಯೋ. ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಎಷ್ಟೋ ಜನ ಹೊಸಬ್ರು ವೀಡಿಯೋಸ್ ನೋಡ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೋತಿಲ್ಲ. ಸೊ ಆದಷ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕ್ ಮಾಡಿಬಿಡಿ. ಸೊ ವೀಡಿಯೋಸು ಡೈಲಿ ಬೇಕಾ ಇಲ್ಲ 2 ಡೇಸ್ ಒನ್ಸ್ ಬೇಕಾ, ಸೊ ಒಂದ್ಸಲಿ ಕಮೆಂಟ್ ಮಾಡಿಬಿಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.